ಅಮೆರಿಕಾದಲ್ಲಿ ಕರ್ನಾಟಕ ಮೂಲದ ವಿದ್ಯಾರ್ಥಿಯೊಬ್ಬ ನಾಪತ್ತೆಯಾಗ್ಬಿಟ್ಟಿದ್ದಾನೆ. 22 ವರ್ಷದ ಸಾಕೇತ್ ಶ್ರೀನಿವಾಸಯ್ಯ ಅನ್ನುವಂತಹ ವಿದ್ಯಾರ್ಥಿ ಮಿಸ್ಸಿಂಗ್ ಆಗಿದ್ದು ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾದಲ್ಲಿ ಈತ ಅಧ್ಯಯನ ಮಾಡ್ತಾ ಇದ್ದ. ಐಐಟಿ ಮದ್ರಾಸ್ ಪದವೀಧರ ಸಾಕೇತ್ ಶ್ರೀನಿವಾಸಯ್ಯ ಅಮೆರಿಕಾದಲ್ಲಿ ಸ್ನಾತಕೋತ್ತರ ಪದವಿಯನ್ನ ಪಡಿತಾ ಇದ್ದ. ಫೆಬ್ರವರಿ 9ನೇ ತಾರೀಕಿನಿಂದ ಈತ ನಾಪತ್ತೆಯಾಗುತ್ತಿದ್ದಾನೆ. ಲೇಕ್ ಅಂಜ್ ಬಳಿ ಕೊನೆಯ ಬಾರಿ ಸಾಕೇತ್ ಕಾಣಿಸಿಕೊಂಡಿದ್ದು ಕೆರೆಯ ದಡದಲ್ಲಿ ಸಾಕೇತ್ನ ಬಟ್ಟೆಗಳು ಪಾದರಕ್ಷೆ ಪತ್ತೆಯಾಗಿದೆ. ಕೆರೆಯ ಆಳದವರೆಗೆ ಇಳಿದು ಹುಡುಕಾಟವನ್ನ ನಡೆಸಲಾಗಿದೆ. ಆದರೆ ಇದುವರೆಗೆ ಸಾಕೇತ್ ಶ್ರೀನಿವಾಸಯ್ಯ ಬಗ್ಗೆ ಯಾವುದೇ ರೀತಿಯಾದಂತಹ ಸುಳಿವು ಪತ್ತೆಯಾಗಿಲ್ಲ. ಸಾಕೇತ್ ಮಿಸ್ಸಿಂಗ್ನಿಂದಾಗಿ ಪೋಷಕರಲ್ಲಿ ಆತಂಕ ಮನೆ ಮಾಡಿದೆ. 22 ವರ್ಷದ ಸಾಕೇತ್ ಶ್ರೀನಿವಾಸಯ್ಯ ನಾಪತ್ತೆಯಾಗಿರುವಂತಹ ಆ ವಿದ್ಯಾರ್ಥಿಯ ಫೋಟೋನ ಗಮನಿಸ್ತಾ ಇದ್ದೀರಿ. ಕರ್ನಾಟಕ ಮೂಲದವರು ಅನ್ನುವಂತಹ ಮಾಹಿತಿ ಇದೆ. ಕ್ಯಾಲಿಫೋರ್ನಿಯಾದ ಬರ್ಕ್ಲಿ ವಿಶ್ವವಿದ್ಯಾಲಯದಲ್ಲಿ ಈತ ಅಧ್ಯಯನವನ್ನ ಮಾಡ್ತಾ ಇದ್ದ. ಐಐಟಿ ಮದ್ರಾಸ್ನಲ್ಲಿ ಪದವಿಯನ್ನ ಪಡೆದು ಅದಾದ ನಂತರ ಕ್ಯಾಲಿಫೋರ್ನಿಯಾಗೆ ಎಜುಕೇಷನ್ ಕಂಟಿನ್ಯೂ ಮಾಡೋದಕ್ಕೆ ಉನ್ನತ ಶಿಕ್ಷಣಕ್ಕೆ ಅಂತ ಹೇಳಿ ತೆರಳಿದ್ದಾತ. ಫೆಬ್ರವರಿ 9ನೇ ತಾರೀಕಿನಿಂದ ಈತನ ಪತ್ತೆ ಇಲ್ಲ. ಲೇಕ್ ಅಂಜ್ ಬಳಿ ಕೊನೆಯ ಬಾರಿ ಅಂದ್ರೆ ಆ ಕೆರೆಯ ಬಳಿ ಕೊನೆಯ ಬಾರಿ ಕಾಣಿಸಿಕೊಂಡಿದ್ದಂತೆ ಸಾಕೇತ್ ಆ ಕ್ಯಾಲಿಫೋರ್ನಿಯಾದ ಟಿಲ್ಡೆನ್ ರೀಜನಲ್ ಪಾರ್ಕ್ ಬಳಿ ಇರುವಂತಹ ಕೆರೆ ಇದು. ಸಾಕೇತ್ ಶ್ರೀನಿವಾಸಯ್ಯ ನಾಪತ್ತೆಗೆ ಸಂಬಂಧಪಟ್ಟ ಹಾಗೆ ಆತನ ಸ್ನೇಹಿತ ಆತನ ಜೊತೆಗಿದ್ದಂತಹ ರೂಮ್ಮೇಟ್ ಒಂದು ಪೋಸ್ಟ್ ಅನ್ನ ಹಾಕಿದ್ದಾರೆ. ಅದ್ರಲ್ಲಿ ಯಾವ ರೀತಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ನೋಡಬನ್ನಿ. ನನ್ನ ರೂಮ್ಮೇಟ್ ಸಾಕೇತ್ 9ನೇ ತಾರೀಕು ಸೋಮವಾರದಿಂದ ಕಾಣೆಯಾಗಿದ್ದಾರೆ. ಕೊನೆಯ ಬಾರಿಗೆ ನೋಡಿದ್ದು ಬರ್ಕ್ಲಿ ಹಿಲ್ಸ್ ಪ್ರದೇಶದ ಲೇಕ್ ಅಂಜಾ ಬಳಿ. ಈ ಪ್ರದೇಶದಲ್ಲಿ ಯಾರಾದರೂ ಇವರನ್ನು ಇತ್ತೀಚೆಗೆ ನೋಡಿದರೆ ದಯವಿಟ್ಟು ಮಾಹಿತಿ ನೀಡಿ. ನಾವು ಪೊಲೀಸರೊಂದಿಗೆ ಸೇರಿ ಅವರನ್ನು ಹುಡುಕಲು ಪ್ರಯತ್ನ ನಡೆಸುತ್ತಿದ್ದೇವೆ. ಇದು ನಮಗೆ ಅತ್ಯಂತ ಕಠಿಣ ಸಮಯ. ನೀವು ಕೊಡುವ ಯಾವುದೇ ಮಾಹಿತಿಯು ನಮಗೆ ಉಪಯೋಗವಾಗಬಲ್ಲದು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೀಡ್ತಾ ಹೋಗ್ತಾರೆ. ಚಂದ್ರಮೋಹನ್, ಕರ್ನಾಟಕ ಮೂಲದ ವಿದ್ಯಾರ್ಥಿ 9ನೇ ತಾರೀಕು ನಾಪತ್ತೆಯಾಗಿದ್ದು ಇದುವರೆಗೂ ಯಾವುದೇ ಅಪ್ಡೇಟ್ ಲಭ್ಯವಾಗ್ತಾ ಇಲ್ಲ. ಪೋಷಕರು ಏನ್ ಹೇಳ್ತಿದ್ದಾರೆ, ಜೊತೆಗೆ ಅಲ್ಲಿನ ಸ್ಥಳೀಯ ಪೊಲೀಸರು ಏನ್ ಮಾಹಿತಿಯನ್ನ ಕೊಡ್ತಿದ್ದಾರೆ? ವಿದೇಶಿ ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ ಕರ್ನಾಟಕದ ವಿದ್ಯಾರ್ಥಿ ಸಾಕೇತ್ ಶ್ರೀನಿವಾಸಯ್ಯ ಎಂಬ 22 ವರ್ಷದ ವಿದ್ಯಾರ್ಥಿ ನಾಪತ್ತೆಯಾಗಿದ್ದಾರೆ. ಫೆಬ್ರವರಿ 9ರಿಂದ ನಾಪತ್ತೆಯಾಗಿದ್ದಾರೆ. ಇದಕ್ಕೆ ಸಂಬಂಧಿಸಿದಂತೆ ಅವರ ರೂಮ್ಮೇಟ್ ಬನೀತ್ ಸಿಂಗ್ ಅನ್ನೋರು ಸ್ಥಳೀಯ ಪೊಲೀಸರಿಗೆ ದೂರನ್ನು ಕೂಡ ಕೊಟ್ಟಿದ್ದಾರೆ. ಸ್ಥಳೀಯ ಪೊಲೀಸರು ಮತ್ತು ಅಲ್ಲಿನ ಸ್ಥಳೀಯ ಜನರು ಕೂಡ ಸಾಕೇತ್ ಎಂಬ ವಿದ್ಯಾರ್ಥಿಗಾಗಿ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಈ ವಿದ್ಯಾರ್ಥಿ ನಾಪತ್ತೆಯಾಗಿರೋದ್ರ ಬಗ್ಗೆ ಈಗ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿರುವ ಭಾರತದ ರಾಯಭಾರ ಕಚೇರಿ ಕೂಡ ಅವರ ಪೋಷಕರಿಗೆ ಮಾಹಿತಿಯನ್ನು ಕೂಡ ಕೊಟ್ಟಿದೆ. ಪೋಷಕರೊಂದಿಗೆ ಸಂಪರ್ಕದಲ್ಲಿದೆ. ಮತ್ತೆ ಸ್ಥಳೀಯ ಪೊಲೀಸರೊಂದಿಗೂ ಕೂಡ ಭಾರತದ ಕನ್ಸುಲೇಟ್ ಜನರಲ್ ಕಚೇರಿ ಸಂಪರ್ಕದಲ್ಲಿದೆ. ಈಗ ಮುಖ್ಯವಾಗಿ ಫೆಬ್ರವರಿ 9ನೇ ತಾರೀಕು ಕೊನೆಯ ಬಾರಿಗೆ ಸಾಕೇತ್ ಎಂಬ ವಿದ್ಯಾರ್ಥಿ ಅಲ್ಲಿ ಬರ್ಕ್ಲಿ ಹಿಲ್ಸ್ ಪ್ರದೇಶದಲ್ಲಿರುವ ಲೇಕ್ ಅನಾಜ್ನ ಬಳಿ ಕೊನೆಯ ಬಾರಿಗೆ ಕಾಣಿಸ್ಕೊಂಡಿದ್ರು. ಅದಾದ ಬಳಿಕ ಅವರೆಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ. ಅವರ ರೂಮ್ಗೂ ಕೂಡ ವಾಪಸ್ ಆಗಿಲ್ಲ. ರೂಮ್ಗೆ ವಾಪಸ್ ಆಗದೆ ಇರೋದ್ರಿಂದಾಗೇನೆ ಅವರ ರೂಮ್ಮೇಟ್ ಬನೀತ್ ಸಿಂಗ್ ಅವರು ಸ್ಥಳೀಯ ಪೊಲೀಸರಿಗೆ ಈ ನಾಪತ್ತೆ ದೂರನ್ನ ದಾಖಲಿಸಿದ್ದಾರೆ. ಹೀಗಾಗಿ ಈ ಒಂದು ಸಾಕೇತ್ ಶ್ರೀನಿವಾಸಯ್ಯ ಎಂಬ ವಿದ್ಯಾರ್ಥಿಗಾಗಿ ಸ್ಥಳೀಯ ಪೊಲೀಸರು ಹುಡುಕಾಟವನ್ನ ನಡೆಸಿದ್ದಾರೆ. ಈ ಸಾಕೇತ್ ಶ್ರೀನಿವಾಸಯ್ಯ ಕರ್ನಾಟಕದ ವಿದ್ಯಾರ್ಥಿ ಐಐಟಿ ಮದ್ರಾಸ್ನಲ್ಲೂ ಕೂಡ ಪದವಿಯನ್ನ ಪಡೆದಿದ್ದಾರೆ. ಅದಾದ ಬಳಿಕ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಅಮೆರಿಕದ ಕ್ಯಾಲಿಫೋರ್ನಿಯಾಕ್ಕೆ ತೆರಳಿ ಅಲ್ಲಿ ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾದಲ್ಲಿ ಅಡ್ಮಿಷನ್ ಪಡ್ಕೊಂಡು ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ರು. ಈಗ 9ನೇ ತಾರೀಕು ಬರ್ಕ್ಲಿ ಹಿಲ್ಸ್ ಪ್ರದೇಶದ ಈ ಲೇಕ್ ಅನಾಜ್ನ ಬಳಿಗೆ ಹೋಗಿ ನಾಪತ್ತೆಯಾಗಿದ್ದಾರೆ. ಹೀಗಾಗಿ ಇವರು ಎಲ್ಲಿ ಹೋಗಿದ್ದಾರೆ, ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಹುಡುಕಾಟ ನಡೆಸಲಾಗ್ತಾ ಇದೆ. ಈಗ ಇದುವರೆಗೂ ಯಾವುದೇ ಮಾಹಿತಿ ಸ್ಥಳೀಯ ಪೊಲೀಸರಿಗಾಗ್ಲಿ ಅಧಿಕಾರಿಗಳಿಗಾಗಿ ಆಗ್ಲಿ ಲಭ್ಯವಾಗಿಲ್ಲ. ಮತ್ತೀಗ ಪೋಷಕರು ಕೂಡ ಈಗ ಕರ್ನಾಟಕದಲ್ಲಿ ಆತಂಕದಲ್ಲಿ ಇದ್ದಾರೆ. ಪೋಷಕರು ಕೂಡ ಈಗ ಮಗ ಎಲ್ಲೋದ ಏನು ಅನ್ನೋದ್ರ ಬಗ್ಗೆ ಯಾವುದೇ ಮಾಹಿತಿ ಈಗ ಸದ್ಯಕ್ಕಂತೂ ಸಿಕ್ಕಿಲ್ಲ. ವಿದ್ಯಾಶ್ರೀ, ಥ್ಯಾಂಕ್ ಯು ಚಂದ್ರಮೋಹನ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.